ಪುನೀತ್ ಬಿಟ್ರೆ ಪೃಥ್ವಿ ಸಿನಿಮಾ ಮಾಡೋಕೆ ಯಾರಿಗೂ ಆಗ್ತಿರ್ಲಿಲ್ಲ. ಬೆದರಿಕೆ ಕರೆಗಳು ಬರ್ತಿತ್ತು. ಹೀಗಂತಿದ್ಯಾರು? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ 15 ವರ್ಷಗಳ ಹಿಂದೆ ತೆರೆಗೆ ಬಂದಿತ್ತು. ಜೇಕರ್ ವರ್ಗೀಸ್ ಈ ಆಕ್ಷನ್ ಚಿತ್ರಕ್ಕೆ ಸಾರಥ್ಯ ವಹಿಸಿದ್ದರು. ಒಂದು ಗಂಭೀರ ಸಂಗತಿಯನ್ನು ಚಿತ್ರದಲ್ಲಿ ತೆರೆ ಇಟ್ಟಿದ್ದರು. ಬಳ್ಳಾರಿ ಗಣಿ ರಾಜಕೀಯವನ್ನು ಎಳೆ ಎಳೆಯಾಗಿ ಹೇಳುವ ಪ್ರಯತ್ನ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ ಪೃಥ್ವಿ ಕುಮಾರ್ ಪಾತ್ರದಲ್ಲಿ ಅಪ್ಪು ಮೂಡಿ ಮಾಡಿದ್ದರು. ವೀಕ್ಷಕರೇ, ನೈಜ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡುವುದು ಅಷ್ಟು ಸುಲಭವಲ್ಲ. ಗಣಿ ರಾಜಕೀಯದ ಕತೆ ಹೇಳಲು ಜೇಕಬ್ ಆ್ಯಂಡ್ ಟೀಮ್ ಹರಸಾಹಸ ಪಟ್ಟಿತ್ತು. ನಟ ಪುನೀತ್ ರಾಜ್ಕುಮಾರ್ ಕೂಡ ತಂಡದ ಬೆನ್ನಿಗೆ ನಿಂತಿದ್ದರು. ಬೇರೆ ಯಾರಾದರೂ ಆಗಿದ್ದರೆ ಆ ಚಿತ್ರವನ್ನು ಅಂದುಕೊಂಡಂತೆ ಮಾಡಿ ಮುಗಿಸಲು ಆಗುತ್ತಿರಲಿಲ್ಲ. ಈ ವಿಚಾರವನ್ನು ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ KS ನಂದೀಶ್ ನೆನಪು ಮಾಡಿಕೊಂಡಿದ್ದಾರೆ. ನಂದೀಶ್ ನಿರ್ದೇಶನದ ರುದ್ರ ಗರುಡ ಪುರಾಣ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಚಿತ್ರದ ಪ್ರಚಾರಕ್ಕಾಗಿ ಕನ್ನಡ ಪಿಕ್ಚರ್ಸ್ ಯೂಟ್ಯೂಬ್ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ. ಈ ವೇಳೆ ತಮ್ಮ ಸಿನಿ ಜೀವನವನ್ನು ಮೆಲುಕು ಹಾಕಿದ್ದಾರೆ. ಜೇಕಬ್ ವರ್ಗೀಸ್ ಅವರು ಬಳಿಕ ಸಹಾಯಕವಾಗಿ ಕೆಲಸ ಮಾಡಿದ್ದನ್ನು ತಿಳಿಸಿದ್ದಾರೆ. ಪೃಥ್ವಿ ಚಿತ್ರದ ಮೇಕಿಂಗ್ ಅನುಭವ ತೆರೆದಿಟ್ಟಿದ್ದಾರೆ. ಇನ್ನು ಪೃಥ್ವಿ ಸಿನಿಮಾ ಕತೆ ಬರೆಯಲು ಆರಂಭಿಸಿದ ದಿನಗಳಿಂದಲೂ ನಾನು ನಿರ್ದೇಶಕ ಜೇಕಬ್ ವರ್ಗೀಸ್ ಅವರ ಜೊತೆಗಿದ್ದೆ. ಆ ಕಥೆಯನ್ನು ಸಿನಿಮಾ ಮಾಡಲು ಪುನೀತ್ ಬಿಟ್ಟು ಬೇರೆ ಯಾರೇ ಆಗಿದ್ದರೂ ಆಗುತ್ತಿರಲಿಲ್ಲ. ಕಾರಣ ಅವತ್ತಿಗೆ ಮೈನಿಂಗ್ ಮಾಫಿಯಾ ಆ ಥರ ಇತ್ತು. ನಾನು ಬಳ್ಳಾರಿಗೆ ಹೋಗಿ ಬರೀ ಲೊಕೇಶನ್ ಫೋಟೋ ಹಿಡಿದರೆ ಕೆಲವರು ಬಂದು ನಮ್ಮ ಫೋಟೋ ತೆಗೆದಿದ್ದರು. ಕೇಳಿದರೆ ನೀವು ತೆಗೆದರೆ ಅದಕ್ಕೆ ನಾವು ತೆಗೆದ್ವಿ, ಯಾಕೆ ತೆಗಿತೀರಾ ಎನ್ನುತ್ತಿದ್ದರು ಎಂದು ನಂದೀಶ್ ಹೇಳಿದ್ದಾರೆ. ಕೊನೆಗೂ ಬಳ್ಳಾರಿಯಲ್ಲಿ ಚಿತ್ರೀಕರಣ ಮಾಡೋಕೆ ಸಾಧ್ಯವಾಗಲೇ ಇಲ್ಲ. ಒಂದು ಶಾಟ್ ಕೂಡ ಅಲ್ಲಿ ತೆಗೆದಿಲ್ಲ. ಬಳ್ಳಾರಿ ಗಣಿ ಸನ್ನಿವೇಶಗಳನ್ನು ವಿಶಾಖಪಟ್ಟಣಂ, ಮೈಸೂರಿನಲ್ಲಿ ಶೂಟ್ ಮಾಡಿದ್ದು. ಸಿನಿಮಾ ರಿಲೀಸ್ ಆಗುವ ಸಮಯದಲ್ಲಿ ಕೂಡ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಿತ್ತು. ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಎನ್ನುತ್ತಿದ್ದರು. ಅದನ್ನೆಲ್ಲ ಎದುರಿಸಲು ಪುನೀತ್ ಸರ್ ಕಾರಣ. ಅವರು ಇದ್ದಿದ್ದಕ್ಕೆ ಸಿನಿಮಾ ತೆರೆಗೆ ಬಂತು ಎಂದು ನಂದೀಶ್ ವಿವರಿಸಿದ್ದಾರೆ. ಇನ್ನು ಪೃಥ್ವಿ ಸಿನಿಮಾ ನೋಡಿ ಸಾಕಷ್ಟು ಜನ ಡಾಕ್ಟರ್, IAS, IPS ಓದಬೇಕು ಎಂದು ಸ್ಫೂರ್ತಿಯಾಗಿ ತೆಗೆದುಕೊಂಡರು. ಬಂಗಾರ ಮನುಷ್ಯ ಸಿನಿಮಾ ನೋಡಿ ಸಾಕಷ್ಟು ಜನ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿದ್ದರು. ಅದು ಬಿಟ್ಟರೆ ಪೃಥ್ವಿ ಚಿತ್ರದಿಂದ ಪ್ರೇರಣೆ ಆಗಿದ್ದರು ಎನ್ನುವುದೇ ಸಂತೋಷ ತರುವಂಥ ವಿಷಯ ಎಂದು ನಂದೀಶ್ ಹೇಳಿದ್ದಾರೆ. ಸದ್ಯ ಈ ಹೇಳಿಕೆ ಹೊರಲಾಗುತ್ತಿದೆ. ಅಪ್ಪು ಸರ್ ಜೊತೆ ಸಿನಿಮಾ ಚಿತ್ರೀಕರಣ ಮಾಡಿದ್ದನ್ನು ಮರೆಯೋಕೆ ಸಾಧ್ಯವಿಲ್ಲ. ಸೆಟ್ನಲ್ಲಿ ಒಟ್ಟಿಗೆ ಎಲ್ಲರೂ ಜೊತೆ ಊಟ ಮಾಡುತ್ತಿದ್ದರು. ಅಭಿಮಾನಿಗಳ ಬಂದರೆ ಎಲ್ಲರೂ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಆಗ ಇಷ್ಟು ಫೋನ್ ಇರಲಿಲ್ಲ. ಒಬ್ಬ ಫೋಟೋಗ್ರಾಫರ್ ಇಟ್ಟು ಫೋಟೋ ತೆಗೆಸಿ ಎಲ್ಲರಿಗೂ ಕೊಡಲು ಹೇಳುತ್ತಿದ್ದರು ಎಂದು ಆ ದಿನಗಳನ್ನು ನಂದೀಶ್ ಮೆಲುಕು ಹಾಕಿದ್ದಾರೆ. ನಂದೀಶ್ ನಿರ್ದೇಶನದ ರುದ್ರ ಗರುಡ ಪುರಾಣ ಸಿನಿಮಾ ಈ ವಾರ ತೆರೆಗೆ ಬರುತ್ತಿದೆ. ವೀಕ್ಷಕರ, ಇವತ್ತಿನ ವಿಡಿಯೋ ಇಷ್ಟವಾದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆಲ್ಲರೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.